ಸ್ಕ್ಯಾಮರ್ ಗೆಟ್ ಸ್ಕ್ಯಾಮ್ಡ್. ಸೃಷ್ಟಿದು ಆ ಐಡಿಲಿ ಕಮೆಂಟ್ ಹಾಕಿದಾಳೆ. ಕಮೆಂಟಲ್ಲಿ ನೋಡಿದಾಗ ಐ ಫೌಂಡ್ ಎ ಗೋಲ್ಡ್ ಮೈನ್. You should see the video. You should. What? ವಾಟ್? ಗೊತ್ತಾಗ್ತಾನೆ ಇಲ್ಲ ಸೃಷ್ಟಿ ಲಿಪ್ಸಿಂಗ್ ಮಾಡಿರೋದು. ಹೇಳಿ ನಮ್ಮ ತಮ್ಮನ ಎಷ್ಟು ಸ್ಟುಡಿಯೋಸ್ ಅಂತ. ಯಾವ ಫೈಟ್ಗೂ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ. ವೆರಿ ವೆರಿ ಗುಡ್ ಬಾಯ್. ಅವನ ಮುಖನ ಎಷ್ಟು ಕವರ್ ಮಾಡ್ಕೊಂಡಿದ್ದೆ ನಗ್ಬಾರ್ದು ಅಂತ. ಡೌ ಮಾಡು ಅಂದರೆ 50 ರೂಪಾಯಿಗೆ ಡೌ ಮಾಡು ಅಂದರೆ 500 ರೂಪಾಯಿಗೆ ಡೌ ಮಾಡ್ತಿದ್ದೆ ನಾನು. ಸೊ ರೆಡಿ ಆಯ್ತು. ಇವಾಗ ಗೋ ಕಟಿಂಗ್ ಹೋಗೋಕ್ಕೆ ಸಮಯ. ವೆರಿ ಕಾಂಪಿಟೇಟಿವ್ ಗೈಸ್. ಗೋ ಕಟಿಂಗ್ ಆಡೋಕ್ಕೂ ನಮ್ಮ ಮೇಲ್ಬಿಟ್ಟು ನಾವು ತೊಗೊಂಡೋಗ್ತಾ ಇದ್ದೀವಿ ವಿತ್ ಆಲ್ ದ GoPro ಕ್ಯಾಮ್ರಾ ಆ್ಯಂಡ್ ಎವ್ರಿಥಿಂಗ್, ಬಿಕಾಸ್ we're not there for fun, we're out there for competition. We're gonna have the best lap time. Bye whiskey. ಆಮೇಲೆ ಹೋಣ ಕಾರಲ್ಲಿ ಓಡ್ತಿರೋದು. ಸೊ ಇವಾಗ ಕಿರಣ ಪಿಕಪ್ ಮಾಡಿಕೊಂಡು ನಮ್ಮ ಫ್ರೆಂಡ್ ಕೆಫೆ ಹತ್ರ ಹೋಗ್ಬೇಕು. ಫಸ್ಟ್ ಪ್ಲಾನ್ ಅಲ್ಲಿ ಹೋಗಿ ಈಗ ಹೀಟ್ ಸಮಥಿಂಗ್. ಅಲ್ಲೋ 4 ಜನ ಫ್ರೆಂಡ್ಸ್ ಬಂದಿದ್ದಾರೆ. ಅವ್ರು ಒಂದು ಕಾರಲ್ಲಿ ಬರ್ತಾರೆ, ಈ ಕಾರಲ್ಲಿ ನಾನು ಕಿರಣ್ನ ಪಿಕ್ ಮಾಡಾಯ್ತು. ಇವಾಗ ನಾವು ಗೋಕಾರ್ಟ್. That's our meeting spot. Yeah, rolling. So ಹರ್ಷಿತ್ನ ಪಿಕ್ ಮಾಡಿದ್ವಿ. ಇವಾಗ we are heading towards Burnout go-karting now. So yeah, ಇವಾಗ ಜಸ್ಟ್ ರೀಚ್ ಆದ್ವಿ. ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀವಿ ಆ್ಯಂಡ್ 20 ಜನ ಬಂದಿದ್ವಿ. ಈಗ ನೋಡಬೇಕು. What do you think? Who's gonna get the best lap time? Winner right here. I was like, why the hell you guys brought her? The winner right here. The winner right here. You wish, bro. You wish. Yeah, it's my first time going into racing. Yeah. I swear, I got this. I am the one gonna win for sure. Don't remember last time where I went. So ಎಲ್ಲರೂ ಅವ್ರ ಐಡಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸ್ಕೋರ್ ಕೂಡ ಮೊಬೈಲ್ಗೆ ಬರುತ್ತೆ. ಸೊ ನಾವೆಲ್ಲ ಅಕೌಂಟ್ ಮಾಡಬೇಕು. ಅಕೌಂಟ್ ಆಲ್ರೆಡಿ ಇದೆ ಇಲ್ಲಿ, ಎಲ್ಲರೂ ಮಾಡಬೇಕಾಗುತ್ತೆ ನೋಡಿ. ಟಾಪ್ ಇಲ್ಲಿ ತೋರಿಸುತ್ತೆ ಫಸ್ಟ್ ಸೆಷನ್ ಯಾವ್ದು ಸೆಷನ್ ಎಲ್ಲೆಲ್ಲಿ ಅಂತ. ನಮ್ಮ ಸೆಷನ್ ನಮ್ಮ ಹೆಸರು ಬಂದಾಗ ವಿರಾಟ್ ಕೊಡ್ತಾರೆ. ಟೈಮಿಂಗ್ಸ್ ಇದೆಯಲ್ಲ, ಟೈಮಿಂಗ್ಸ್ ನೋಡ್ಕೊಂಡು ನಾವು ಹೋಗ್ಬೇಕಾಗುತ್ತೆ. ಎಲ್ಲರೂ ಅವ್ರವ್ರು ಅಕೌಂಟ್ ಮಾಡ್ತಾ ಇದಾರೆ. ಅಕೌಂಟ್ ಮಾಡ್ಬಿಟ್ಟು ಸಿಗ್ತೀನಿ. ಏನ್ ಮಾಡ್ತಿದ್ದೀರಾ? ಸೈನ್. ಸೊ ಏನ್ ಮಾಡಿದ್ರೆ ಗೊತ್ತಾದಷ್ಟು ಈಗ ಸೈನ್ ಯುವರ್ ಲೈಫ್ ಅವೇ. ಅರ್ಥ ಆಯ್ತಾ? ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದ ಏನ್ ಬೇಡವಾ? ಬಂದಿದೆ ಆಲ್ರೆಡಿ. ಸೆಷನ್ 2 ಬಂದಿದೆ. ನೆಕ್ಸ್ಟ್ ಇದೆ. I think it's going to be exciting. Because I'm definitely excited. What happens? ನೋಡಿ ನಮ್ಮ ಕೆಫೆ ಓನರು ಇಲ್ಲೂ ಬಿಟ್ಟಿಲ್ಲ ಕ್ಯಾಪ್ ಹಾಕೊಂಡು. ಹಂಗೆ ಕೆಫೆ ಓನರ್ ಹಂಗೆ ಬಂದ್ಬಿಟ್ಟಾರೆ ಅಲ್ಲಿಂದ. ನಮ್ಮ ಆಕಾಶ್ ಇವನ್ನ ತುಂಬಾ ನೋಡ್ತಿರ್ತೀರಾ. ಈಸ್ ಗೋನಾ ಬಿ ದ ಒನ್ ಗೆಟಿಂಗ್ ಟ್ರೋಲ್ಡ್. This guy doesn't know how to drive. You can't drive a car, but he's here with go-karting. No, this guy doesn't know either.
He doesn't have a license, but he can. ನನಗೆ ಇನ್ ವಾಸ್ ಡ್ರೈವಿಂಗ್ ಬಟ್ ಇನ್ನು ಗಾಡಿ ಲೈಸೆನ್ಸೇ ಮಾಡ್ಸಿಲ್ಲಪ್ಪ. ಯಾವಾಗಪ್ಪ ಮಾಡಿಸ್ತೀಯಾ? So that is not okay. I think I'm going with 16 of taking this one. Yeah. So yeah. Satvik Nagesh. Dhruva. Left brake, right accelerator. That one ಮುಂದೆ ಅವನಿಗೆ. Yeah. Guys, you know it. I'm always the first one. Almost just like the last time. ಈ ಸತಿ ಅಷ್ಟೇ ಫಸ್ಟ್ ಬಂದಿದ್ದೀನಿ ಆಬ್ವಿಯಸ್ಲಿ ಬಿಕಾಸ್ ಅವ್ರಿಗಿಂತ ಎರಡು ಲ್ಯಾಪ್ ಮೂರು ಲ್ಯಾಪ್ ದೂರದಲ್ಲಿದ್ದೆ ನಾನು. First this time. That's today. And in today, I'm the best time. 33:198. I was prepared for this shit. ಎಷ್ಟು ಗಂಟೆಗೆ ಗೊತ್ತಾ ಇವಾಗ? It's almost 12:54 and I'm so hyper active right now. So yes, ಕಾರ್ಟಿ ರೇಸ್ ಆಗಿ ಆಯಿತು. Obviously I was the first one. I saw it in the previous clip. So ಇವಾಗ ಏನು ತಿನ್ಬೇಕಂತ ಇದ್ದೀವಿ. ಆ್ಯಕ್ಚುಲಿ ಅವಲ್ಲೇ ಕೆಫೆ ಕ್ಲೋಸ್ ಆಗಿಬಿಟ್ಟಿತ್ತಲ್ಲ, ಅದರಿಂದ ಇವಾಗ ಇಲ್ಲೇ ತಿನ್ನಬೇಕು. ಎಷ್ಟು ಆರ್ಡರ್ ಮಾಡಿದ್ದೀವಿ ಫುಡ್ಡು, ತಿಂದುಬಿಟ್ಟು ಹೊರಡೋದು. ಇವಾಗ ಟೈಮ್ ಇಸ್ ಅರೌಂಡ್ 1 o'clock. ತಿಂದು ಓಡಿಸಲು ಆಲ್ಮೋಸ್ಟ್ ಆಗುತ್ತೆ, 3 o'clock ಆಗುತ್ತೆ ಅನ್ಸುತ್ತೆ. ಇನ್ನು ಊಟ ಬಂದು ತಿನ್ಬೇಕು. ಎಸ್ ಲುಕ್ ಆನ್ ದಿಸ್, ಐ ಲೈಕ್ ಇಟ್ ವೆನ್ ದೇ ಆರ್ Oh god damn, I'm waiting in this toll for like almost 10 minutes now because hard toll ಹೋಗಿದ್ದೀನಿ. That guy is sleeping, is in such a deep sleep that ಅಲ್ಲಿ ಸೈರನ್ ಹೊಡ್ಕೊತಿದ್ರು that guy is not waking up and ಫಾಸ್ಟಾಗಿ ಅಲ್ಲಿ ಪಾಸ್ ಹಾಕ್ಸಿದ್ದೀನಿ ಬಟ್ ಸ್ಟಿಲ್ ಇಟ್ಸ್ ನಾಟ್ ವರ್ಕಿಂಗ್. ಐ ಥಿಂಕ್ ನೈಸ್ ರೋಡಲ್ಲಿ ಪಾಸ್ ವರ್ಕ್ ಆಗಲ್ಲ ಅನ್ಸುತ್ತೆ, ಬಟ್ ಐ ಆಮ್ ನಾಟ್ ಶೋರ್. ಬಟ್ ಫಾಸ್ಟಾಗಿ ಅಂತ ಸಿಂಬಲ್ ಹಾಕಿದಾರಲ್ವ, I don't know what's happening, man. Stuck for like 10 minutes now, legit. I think I believe FASTag was supposed to make it faster, right? Guys, I don't even know ಎಲ್ಲಿ ಹೋಗ್ತಿದ್ದೀವಿ ಅಂತ. ಅಲ್ಲಿ ಸುಮ್ಮನೆ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಬಂದಿದ್ದು. ಟೈಮ್ ನೋಡ್ಬೋದು, ಇಟ್ಸ್ ಆಲ್ಮೋಸ್ಟ್ 2 o'clock. ಗೊತ್ತಿಲ್ಲ ಏನನ್ನ ಗೊತ್ತಿಲ್ಲ. ಇದು ಟೋಲ್ ಸ್ಕಿಪ್ ಮಾಡೋಕ್ಕೋಸ್ಕರ ಬಂದ್ಬಿಟ್ಟಿದ್ದೀವಿ. ಅದು ಊರು ಹೊರಗಡೆ ಬಂದ್ಬಿಟ್ಟಿದ್ದೀವಿ. ಕ್ರೇಜಿ. ಎಲ್ಲಿ ಟರ್ನ್ ಇರಲಿಲ್ಲ ತಾನೇ ಅಲ್ಲಿ. That's why you don't switch the maps, Niru. ಎಲ್ಲ ಹಿಂದೆ ರೈಟ್ ತಗೋಬೇಕಾಗಿದ್ದದೆ. ನೋಡಿ, ಒಂದು ಟೋಲ್ ಸ್ಕಿಪ್ ಮಾಡಕ್ಕೋಸ್ಕರ ಯಾವ್ದೋ ಮುಂದೆ ತುಂಬಾ ಬೆಸ್ಟ್ co-pilot ಇದಾನಪ್ಪ. You can't blame that shit on me, okay? This nigga change. You can go friend. Yeah, ಹೋಗು. He had a crash out before saying you can go in. Guys, okay. You can go from front. Hey, no, why are they taking U-turn? Oh my. ಹೋಗ್ಬೋದಂತೆ. ನಾನು ಒಂದು ನಿಮಿಷ ನೋಡಿ ಹೇಳ್ತೀನಿ ಇದು. ಲಿಟಲ್ ಹೆಂಗಾಗಿದೆ ಅಂದರೆ ಸೈಡ್ ಕ್ವೆಸ್ಟ್, ಐ ಕ್ಯಾನಾಟ್ ಲೀವ್ ವಿದೌಟ್ ಸೈಡ್ ಕ್ವೆಸ್ಟ್.
ಏನಾದ್ರು ಒಂದು ರ್ಯಾಂಡಮ್ ಏನಾದ್ರು ಮಾಡ್ತಾ ಇರಬೇಕು, ಹಂಗೆ ಆಗಿದೆ ಈ ವರ್ಷದ ಫಸ್ಟ್ ಸೈಡ್ ಕ್ವೆಸ್ಟ್ ಆಲ್ರೆಡಿ. ಎಲ್ಲಿ ಹೋಗ್ತಿದೀವಿ ಅಂತ ಗೊತ್ತಿಲ್ಲ. ರೋಡ್ ನೋಡಿ ಹೆಂಗಿದೆ, ಖಾಲಿ ಖಾಲಿ ಇದೆ ಲಿಟ್ರಲಿ. ಅದು ಹಳ್ಳಿ ಊರಿಂದ ಹೋಗ್ತಿದೆ, ಕುಂಬಲ್ಗೂಡಿಗೆ ಜಾಯ್ನ್ ಆಗೈತಂತೆ. ನೋಡೋಣ ಏನಾಗತ್ತೆ ಅಂತ. ಇಟ್ಸ್ ಫನಿ, ಮ್ಯಾಪ್ ಗೊತ್ತಾಗ್ತಾನೆ ನಿಲ್ಸ್ಕೊಂಡು ಬಂದಿದ್ದಾರೆ ಇಲ್ಲಿ ನೋಡಿ ಹೋಗ್ತಾ ಇರೋದು. ಸ್ಲೋ ಆಗತ್ತೆ. I don't know what I signed up for, but this is crazy. I love it. This is what I spend money for. ಈ ಥರ ಎಕ್ಸ್ಪೀರಿಯನ್ಸ್ ದುಡ್ಡು ಕೊಟ್ಟರು ಸಿಗೋದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. Just because to escape the toll. Just to escape the toll, we are doing all this side quest. Extra mystery find out ಮಾಡ್ತಾ ಇದ್ದೀವಿ. ನೋಡೋಣ ಹೆಂಗಿದೆ ರೋಡ್ ಅಂತ. ಬಟ್ ರೋಡ್ ಲುಕ್ಸ್ ರಿಯಲಿ ಕ್ರೀಪಿ ಆ್ಯಕ್ಚುಲಿ. Hello, welcome back to my day 3 of my vlog. Last night ಗೋಕರ್ಣಿಗೆ ಹೋಗಿದ್ವಿ, ಬಂದಿದ್ದು ಆಲ್ಮೋಸ್ಟ್ 3 o'clock in the morning. ಇವಾಗ ಎದ್ದಿದ್ದೀನಿ. ಒಂದು ತಿಂಗಳು ಲೈಕ್ BMI ಮಾಡಿಸ್ಬೇಕಾಗಿತ್ತು. ಸೊ ವಿ ಆರ್ ಗೋಯಿಂಗ್ ಫಾರ್ BMI. ಅಂದರೆ ರಾತ್ರಿ ಬಂದು 3 ಗಂಟೆಗೆ ಮಲ್ಕೊಂಡ್ರಲ್ಲ. ನನ್ನ ಫ್ರೆಂಡ್ ಧ್ರುವನು ಇಲ್ಲೇ ಬಂದು ಮಲ್ಕೊಂಡಿದ್ದಾನೆ. ಈಸ್ ಸ್ಲೀಪಿಂಗ್ ಇನ್ ಮೈ ರೂಮ್. ಐ ಕಮ್ ಹಿಯರ್. ಸೊ ಇವಾಗ BMI ಮಾಡ್ಸೋಕೆ ಹೋಗ್ಬೇಕು. ನಡೀದ್ರು ಅಣ್ಣ BMI ಮಾಡ್ಕೊಬೇಡ ಧ್ರುವ. ವೇಕಪ್ ಬ್ರೋ, ವೇಕಪ್ ಬ್ರೋ. ಎದ್ದಿದ್ದೀನಿ ಬೋಲ್ ಬಂದೆ. ವಾಟ್ಸ್ ದಿಸ್? This is what happens when you do not give blanket. ಸೊ ಇವಾಗ BMI ಮಾಡ್ಸೋದಕ್ಕೆ ಹೋಗ್ತಾ ಇದ್ದೀವಿ. ಯೂಶ್ವಲಿ BMI ಮಾಡ್ಸೋದಕ್ಕೆ 6 hours ಆಗೋ ಫುಡ್ ಮತ್ತು ವಾಟರ್ ಏನು ಕುಡ್ದಿರಬಾರ್ದು. ಸೊ ಇವಾಗ ಹೆಂಗೆ ರಾತ್ರಿ ಕುಡಿದಿರಲಿಲ್ಲ, ಗೋಕಾರ್ಣಿಂದ ಬಂದಂಗೆ ನಾನು. ಸೊ ಇವತ್ತು ಆಪರ್ಚುನಿಟಿ ಚೆನ್ನಾಗಿದೆ ಅಂತ ಮಾಡ್ಸೋದಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲೋದ್ರು ವಿ ಫೀಲ್ ಲೈಕ್ ವಿ ಬೀನ್ ಥ್ರೂ ಎ ವಾರ್ ಸಮಥಿಂಗ್. ಕಿರಣ್ ಮನೆ ಹತ್ರ ಬಂದಿದ್ದೀವಿ. ಕಿರಣ್ಗೆ ವೆಯ್ಟ್ ಮಾಡ್ತಿದ್ದೀವಿ. ಕಿರಣ್ ಬಂದಮೇಲೆ ನಾವು 3 ಜನ ಹೋಗಿ ಇವಾಗ BMI ಮಾಡ್ತೀವಿ. 3 ಜನ ಒಂದೇ ಜಿಮ್ಮು. ಸೊ BMI ಮಾಡಿಸ್ಬೇಕು. ಸೇ ಮನು ಬಾಸ್ ನೋಡಿ ಎಷ್ಟು ದಿನ ಆಗಿತ್ತು ಗೊತ್ತಾ. ಮನು ಬಾಸ್ ಸೆಲೆಬ್ರಿಟಿ ಅಪಿಯರೆನ್ಸ್ ಕೊಟ್ಟಿದ್ದಾರೆ. ಡ್ಯೂಟಿ ಎದ್ದಿದ್ದೀವಿ. ಮತ್ತೆ BMI ಮಾಡಿಸ್ಕೊಂಡು ಹೋಗೋದಂತೆ. ಜಿಮ್ಮಲ್ಲಿ ವರ್ಕೌಟ್ ಮಾಡ್ಬೇಕಂತ ಏನು ಪ್ಲಾನ್ ಇಲ್ಲ. ಬಿಕಾಸ್ ನೋ ಎನಫ್ ಸ್ಲೀಪ್. ಊಟ ಮಾಡಿಲ್ಲ, ಏನಿಲ್ಲ. ಬಟ್ ನೋಡೋಣ BMI ಹೆಂಗಿದೆ. ಅದೇ ಬಿಕಾಸ್ ಸಿನ್ಸ್ ಮತ್ತೆ ವಾಪಸ್ ಕನ್ಸಿಸ್ಟೆಂಟ್ ಬರ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಐ ವಾಂಟ್ ಪ್ರಾಪರ್ ಸ್ಟಾರ್ಟ್. ಲೈಕ್ ಐ ನೀಡ್ ಟು ನೋ ಎಕ್ಸಾಕ್ಟ್ಲಿ ವೇರ್ ಐಮ್ ಸ್ಟಾರ್ಟಿಂಗ್, ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ಚೇಂಜಸ್ ಏನಾಗಿದೆ ಅಂತ ಗೊತ್ತಾಗುತ್ತೆ ಅಂತ ಹೋಗ್ತಾ ಇರೋದು. ಸೊ ನಮ್ಮದು BMI ಟೆಸ್ಟ್ ಮಾಡಿಸಾಯಿತು. ಮೇಲ್ ಬರುತ್ತೆ ರಿಸಲ್ಟ್ಸು. ಇವಾಗ ಕಿರಣ ಹೋಗಿದ್ದಾನೆ. ಕಿರಣ ಆದಮೇಲೆ ಧ್ರುವ ಮಾಡಿಸ್ಬೇಕು. ನಾನು ಲುಕ್ ಅಟ್ ಹಿಮ್. ನೆನ್ನೆ ಮಲ್ಕೊಳ್ಬೇಕಾದ್ರೆ ಅದ್ರ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾನೆ. ನಾವು ಇಟ್ಸ್ ಬ್ರೋಕನ್. ಲೈಕ್ ಪ್ಲೀಸ್ ಪ್ರೆಸ್ F ಇನ್ ದ ಕಮೆಂಟ್ಸ್ ಗೈಸ್. ನಮ್ದೆಲ್ಲ ಮೇಲ್ ಬಂದಿದೆ. ಧ್ರುವಾದ ಮಾತ್ರ ಮೇಲ್ ಬಂದಿದೆ, ಬರೀ ಖಾಲಿ ಮೇಲ್ ಬಂದಿದೆ. ಅದರಲ್ಲಿ ಒಂದು ರಿಸಲ್ಟೇ ಬಂದಿಲ್ಲ. ಜಸ್ಟ್ ಖಾಲಿ ಮೇಲ್ ಬಂದಿದೆ, ನೋ ಕಂಟೆಂಟ್ ಅಂತ. ಕ್ರೇಜಿ. ಸೊ ವಾಪಸ್ ಮೇಲ್ ಹೋಗಿದ್ದಾನೆ ಇವಾಗ ಟೆಸ್ಟ್ನ ಅದು ರಿಸಲ್ಟ್ ವಾಪಸ್ ಇಸ್ಕೊಬರೋದಕ್ಕೆ, ಮೇಲ್ ಮಾಡಿಸ್ಕೊಳ್ಳೋದಕ್ಕೆ. ಸೊ ಇವತ್ತು ತಿಂಡಿ ಪಲಾವ್. ಅಂಡ್ ನನಗೆ ಪಲಾವ್ ಅಂದರೆ ತುಂಬ ಇಷ್ಟ. ಐ ಲವ್ ಪಲಾವ್. 3 ಸತಿ ಕೊಟ್ಟರು ತಿಂತೀನಿ ತಿನ್ನೋಕ್ಕೆ. ಪಲಾವ್ ಅಂದಾಗಲ್ಲ ನಂಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. 3 ಸತಿ 4 ಸತಿ ತಿಂತಾ ಇರ್ತೀನಿ ಪಲಾವ್ನ. ಸೊ ಇವತ್ತು ತಿಂಡಿ ಸುಬ್ಬದ್ದು ಮಲ್ಕೊತೀನಿ. ನನಗೆ ತುಂಬ ನಿದ್ದೆ ಬರ್ತಿದೆ, ಆಗ್ತಿಲ್ಲ. ಬೆಳಗ್ಗೆ ಮಲಗಿರೋದು ಆಲ್ಮೋಸ್ಟ್ 5:30-6 ಗಂಟೆಲಿ ಎಡಿಟ್ ಮಾಡಿ 8 ಗಂಟೆಗೆ ಸ್ಕೆಡ್ಯೂಲ್ ಹಾಕ್ಬಿಟ್ಟು ಮಲ್ಕೊಂಡಿರೋದು. ಸೊ ಇನ್ನು ಕಣ್ಣಲ್ಲಿ ನಿದ್ದೆ ಹಿಡಿತಿದೆ ಮಲ್ಕೊಂತೇನೆ ಸ್ವಲ್ಪ. ಇವಾಗ ಜಿಮ್ಗೆ ಹೋಗೋಕೆ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಜಸ್ಟ್ ಅವಲ್ಲೇ ತಿಂಡಿ ಮಲಗಿ ಇವಾಗಲೇ ಎದ್ದಿರೋದು. ಅದು ಕಿರಣ್ ಫೋನ್ ಮಾಡಿದ್ದಕ್ಕೆ ಜಿಮ್ಗೆ ಹೋಗೋಣ ಅಂತ 2:30ಗೆ ಫೋನ್ ಮಾಡಿದ್ದೆ ಎಕ್ಸಾಕ್ಟಾಗಿ. ಬಟ್ 2:30 ಧ್ರುವಕ್ಕೆ ಫೋನ್ ಮಾಡಿದೆ. ಬಟ್ ಧ್ರುವ ಸೆಡ್ ಐ ಡೋಂಟ್ ಥಿಂಕ್ ಯು ಕ್ಯಾನ್ ಮೇಕ್ ಇಟ್ ಟು ದ ಜಿಮ್ ನಾವು. ಸೊ ರೈಟ್ ನಾವು ಜಸ್ಟ್ ನಾನು ಕಿರಣ ಅಷ್ಟೇ. ಸೊ ಜಿಮ್ಗೆ ಬಂದ್ವಿ. ನಾನು ಕಿರಣ ಸ್ಕ್ಯಾನ್ ಮಾಡಾಯಿತು. ಸೊ ಇವತ್ತು ಬರೀ ಡೆಡ್ ಲಿಫ್ಟ್ ಮತ್ತು ಲೆಗ್ಸ್ ಅನ್ಸುತ್ತೆ, ಗೊತ್ತಿಲ್ಲ.
ನೋಡಬೇಕು. ಜಿಮ್ ಅಂತೂ ಖಾಲಿ ಹೊಡಿತದೆ, ತುಂಬ ಚೆನ್ನಾಗಿರುತ್ತೆ. I think it will be nice. ಸೊ ಆಲ್ಮೋಸ್ಟ್ ಒಂದೇ ಒಂದು ಎಕ್ಸಸೈಸ್ ಇದೆ, ಕಾಫ್ ಎಕ್ಸಸೈಸ್ ಮಾಡಿದ್ರೆ ಲೆಗ್ ವರ್ಕೌಟ್ ಮುಗಿಯುತ್ತೆ. ಇವತ್ತೊಂದು ವರ್ಕೌಟು ಲೆಗ್ ಪ್ರೆಸ್ ಹತ್ರ ವರ್ಕೌಟ್ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ದೇವರ್ ರಿಮೈನ್ ಒಂದು ಥ್ರೆಡ್ಮಿಲ್. ನಾನು ಐ ಡೋಂಟ್ ವಾಂಟ್ ದೆಮ್ ಟು ಫೀಲ್ ಆಫ್ ಅಥವಾ ಅನ್ಕಂಫರ್ಟಬಲ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಕ್ಯಾಮ್ರಲ್ಲಿ ಇಟ್ಬಿಟ್ಟು, ಅದಕ್ಕೋಸ್ಕರ ರೆಕಾರ್ಡ್ ಮಾಡಲಿಲ್ಲ. ಬಟ್ ಎಸ್ ವರ್ಕೌಟ್ ಚೆನ್ನಾಗಾಗಿದೆ ಇವತ್ತು. ಒಂದು ಲಾಸ್ಟ್ ಕೊನೆ ವರ್ಕೌಟ್ ಇದೆ, ಆಮೇಲೆ ಮನೆಗೆ ಹೋಗಿ ಸ್ನಾನ ಮಾಡಬೇಕು. ನಂಗೆ ಆಗ್ತಿಲ್ಲ, ಇರಿಟೇಟ್ ಆಗ್ತಿದೆ ಸ್ನಾನ ಮಾಡಿಲ್ಲ ಇನ್ನು.